ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಈ ಸಾಯಂಕಾಲ ವೇಳೆಯಲ್ಲಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ದೇವರ ಸ್ತೋತ್ರ. ದೇವರ ವಾಕ್ಯದೊಟ್ಟಿಗೆ ಮಾತನಾಡೋಣ, ಪ್ರಾರ್ಥನೆ ಮಾಡೋಣ. ಯೇಸುವಿನ ನಾಮದಲ್ಲಿ ಇನ್ನು ಮುಗಿಯವರೆಗೂ ದೇವರು ನಮ್ಮ ಜೊತೆ ಇದ್ದು ಎಲ್ಲ ಕಾರ್ಯದಲ್ಲಿ ಚೆಂದ ಉಚಿತ ನಡೆಸಿಕೊಳ್ಳಿ ಎಂದು ಯೇಸುವಿನ ನಾಮದಲ್ಲಿ ಬಿಡುತ್ತಾನೆ ತಂದೆ. ಆಮೇಲೆ ದೇವರು ನಮ್ಮ ಸ್ತೋತ್ರವಾಗಲಿ. ನಾವು ಒಂದು ವಚನ ಓದ್ಕೊಂಬ ಒಂದು ಅಧ್ಯಾಯದಲ್ಲಿ ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನ ನಾವು ಈ ವಚನ ಓದ್ಕೊಳ್ಳೋಣ. ದೇವರು ನಮ್ಮ ಸ್ತೋತ್ರವಾಗಲಿ. ಮತ್ತು ಯೆಹೋವ ದೇವರು ಮನುಷ್ಯನನ್ನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆವು ಅಂದನು. ಆಗ ಆತನು ಎಲ್ಲ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ, ಇವುಗಳಿಗೆ ಆ ಮನುಷ್ಯನು ಏನನ್ನು ಹೆಸರಿಡುವನೋ ನೋಡೋಣ ಎಂದು ಅವನ ಮನೆಗಳಿಗೆ ಬರಮಾಡಿದನು. ಆ ಮನುಷ್ಯನು ಒಂದಾನೊಂದು ಪ್ರಾಣಿಗೆ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು. ಹೀಗೆ ಆ ಮನುಷ್ಯನು ಎಲ್ಲ ಪಶುಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆದರೆ ಆ ಮನುಷ್ಯನಿಗೆ ಸರಿಬೀಳುವ ಸಹಕಾರಿ ಕಾಣಿಸಲಿಲ್ಲ. ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬುಗಳನ್ನು ಸರಿಯಾಗಿ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಸಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಆ ಪುರುಷರು ಇಬ್ಬರು ಬೆತ್ತಲೆಯಿರುವುದನ್ನು ನಾಚಿಕೊಳ್ಳಲಿಲ್ಲ. ಅಲ್ಲೆಲ್ಲೂ ದೇವರು ನಮ್ಮ ಸ್ತೋತ್ರವಾಗಲಿ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ಈ ವಚನ ಕರ್ತನ ಒಟ್ಟಿಗೆ ಮಾತನಾಡುವಂಥದ್ದಾಗಿದೆ. ದೇವ ನಿನಗೆ ಸ್ತೋತ್ರ. ಅಪ್ಪ, ಮನುಷ್ಯನು ಒಂಟಿಗನಾಗಿರೋದು ಸರಿಯಲ್ಲ ಅಂತ ಹೇಳಿದ್ದೇವೆ. ನಮ್ಮ ಸ್ತೋತ್ರ. ಮನುಷ್ಯನು ಯಾವತ್ತೂ ಒಂಟಿಗನಾಗಿರೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಸ್ವಾಮಿ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಒಂಟಿಗನಾಗಿರೋದು ಯಾವುದೇ ಕಾರಣಕ್ಕದು ಒಳ್ಳೆಯದಲ್ಲ. ಅದಕ್ಕಾಗಿ ದೇವರು ಒಂದು ಸರಿ ಬೀಳುವ ಸಹಕಾರಿಗಳಿಗೆ ಉಂಟು ಮಾಡಿದ್ದಾನೆ. ದೇವರು ನಮ್ಮ ಸ್ತೋತ್ರವಾಗಲಿ. ಆ ಮನುಷ್ಯನಿಗೆ ಸರಿ ಬೀಳುವ ಒಂದು ಹವಳ ಮಾಡ್ತೀನಿ. ದೇವರು ನಮ್ಮ ಸ್ತೋತ್ರವಾಗಲಿ. ಹೆಣ್ಮಗಳು ಮಾಡಿದನು. ಅದಕ್ಕಾಗಿ ಅವನಿಗೆ ಸರಿ ಬೀಳುವ ಸಹಕಾರಿ ಬೇಕಂದರೆ ಅವ್ರು ಏನು ಮಾಡಿದ್ರು ಅಂದರೆ ಗಾಢ ನಿದ್ರೆ ಮಾಡಿಸಿ, ಆ ಮನುಷ್ಯನಿಗೆ ಗಾಢ ನಿದ್ರೆಯಲ್ಲಿ ಮಾಡಿ ಅವನ ಪಕ್ಕೆಯಲ್ಲಿ ಎಲುಬನ್ನು ತಗೊಂಡು ಒಂದು ಸ್ತ್ರೀಗ ಮಾಡಿದ್ರಂತೆ. ದೇವರು ನಮ್ಮ ಸ್ತೋತ್ರವಾಗಲಿ. ಆ ಸ್ತ್ರೀ ನರರಿಂದ ಬಂದ ಕಾರಣ ನಾರಿ ಎನಿಸಿಕೊಳ್ಳೋಳು ಅಂತ ಹೇಳಿದ್ರೆ ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಮನುಷ್ಯನು ಹೆಣ್ಣಾಗಲಿ ಗಂಡಾಗಲಿ ಯಾವುದೇ ಕಾರಣಕ್ಕೆ ಅವರು ಒಂಟಿಗನಾಗಿರೋದು ಸರಿಯಲ್ಲ. ಅದಕ್ಕಾಗಿ ಅವರಿಗೆ ಸರಿ ಬೀಳೋ ಸಹಕಾರಿಗಳು ದೇವರೇ ಒದಗಿಸಿಕೊಡ್ತಾರೆ. ಅದಕ್ಕೋಸ್ಕರ ನಾವು ದೇವರಲ್ಲಿ ಮೊರೆ ಇಡಬೇಕು. ದೇವರು ನಮ್ಮ ಸ್ತೋತ್ರವಾಗಲಿ. ಆದಮನಿಗೆ ಸರಿ ಕಾಣಿಸಿಲ್ಲ ಆದಮ ಇರೋದು ದೇವರಿಗೆ ಸರಿ ಕಾಣಿಸಿಲ್ಲ ಅಂದರೆ ಇನ್ನು ಮನುಷ್ಯರಿಗೆ ಎಷ್ಟು ವೇದನೆ ಆಗಬೇಕು. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ಆಕೆ ಸರಿ ಬೀಳುವಂಥ ಒಂದು ಸಹಕಾರಿ ಒದಗಿಸಿಕೊಟ್ಟು ದೇವರು ನಮ್ಮ ಸ್ತೋತ್ರವಾಗಲಿ. ಇವಾಗಲೂ ಅನೇಕ ಮಕ್ಕಳು ಮದುವೆ ಇದ್ದೆ ಎಷ್ಟೋ ಜನ ಹೆಣ್ಣು ಗಂಡು ಮಕ್ಕಳು ವೇದನೆ ಪಡ್ತಾ ಇದ್ದಾರೆ, ಒಂಟಿಗಾಗಿ ಜೀವಿಸ್ತಾ ಇದ್ದಾರೆ. ದೇವರು ನಮ್ಮ ಸ್ತೋತ್ರ. ಅದಕ್ಕಾಗಿ ಪ್ರತಿಯೊಬ್ಬರಿಗೆ ಒಂಟಿಯಾಗಲು ಬಿಟ್ಟು ಬಿಡದೆ ಎಲ್ಲರೂ ಜೋಡಾಗಿ ಇರಬೇಕು. ದೇವರು ನಮ್ಮ ಸ್ತೋತ್ರವಾಗಿ. ಅದಕ್ಕಾಗಿ ನಾವು ಈ ದಿನಗಳಲ್ಲಿ ಒಂಟಿಯಾಗಿ ಯಾರ್ಯಾರು ಜೀವಿಸ್ತಾ ಇದ್ದಾರೋ, ಮದುವೆ ಇಲ್ಲದೆ ಯಾರ್ಯಾರು ಜೀವಿಸ್ತಾ ಇದ್ದಾರೋ, ಹೆಣ್ಣು ಗಂಡು ಮಕ್ಕಳು ಎಷ್ಟೋ ವಯಸ್ಸಾದರೂ ಮದುವೆ ಇಲ್ಲದೇ ಮಕ್ಕಳು ಬಾಧೆ ಪಡ್ತಾ ಇದ್ದಾರೆ. ಅದು ಅವರಿಗೋಸ್ಕರ ನಾವು ಏನು ಮಾಡೋಣ? ಪ್ರಾರ್ಥನೆ ಮಾಡೋಣ. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಈ ವಚನ ಅವರ ಜೀವಿತದಲ್ಲಿ ಪ್ರತಿಯೊಂದು ಮದುವೆ ಇಲ್ಲದ ಮಕ್ಕಳಿಗೆ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರೋ ದೇವರಿಗೆ ಸ್ತೋತ್ರ. ಆ ಮಕ್ಕಳಿಗೆ ಸಂತೋಷ ಸಮಾಧಾನ ಕಾಣಬೇಕು, ಅವರು ಒಳ್ಳೆ ರೀತಿಯಿಂದ ಬದುಕಬೇಕು, ಜೀವನ ಮಾಡಬೇಕು. ದೇವರು ನಮ್ಮ ಸ್ತೋತ್ರ. ಶಾಂತಿ ಸಮಾಧಾನ ಒಂದು ಕುಟುಂಬದಲ್ಲಿ ಇರ್ತದೆ ಹೊರತು ಮನುಷ್ಯ ಇದ್ದಾಗ ಯಾವ ಸಂತೋಷ ಕಾಣೋದಿಲ್ಲ. ದೇವರಿಗೆ ಸ್ತೋತ್ರ. ಅದಕ್ಕೋಸ್ಕರ ಪ್ರತಿಯೊಂದು ಹೆಣ್ಣು ಗಂಡು ಮಕ್ಕಳಿಗೆ ಈ ದಿನಗಳಲ್ಲಿ ಪ್ರತಿಯೊಂದು ಮಕ್ಕಳಿಗೆ ವಿವಾಹ ಆಗಬೇಕು. ದೇವರು ನಮ್ಮ ಸ್ತೋತ್ರ. ಅದಕ್ಕಾಗಿ ನಾವು ಅಂಥ ಒಂಟಿತನ ಜೀವಿಸುವಂಥ ಪ್ರತಿಯೊಂದು ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಯೇಸುವಿನ ನಾಮದಲ್ಲಿ ದೇವರೆಲ್ಲ ಕಾರ್ಯಗಳು ಒದಗಿಸಿಕೊಡ್ತಾನೆ. ಅದಕ್ಕಾಗಿ ಒಂಟಿಗನಾಗಿರೋದು ಸರಿಯಲ್ಲ ಅಂತ ಹೇಳಿದ ಮೇಲೆ ನಾವು
ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ದೇವ್ರ ನಮ್ಮ ಸ್ತೋತ್ರ. ಅದಕ್ಕಾಗಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಏನಾಗಬೇಕು, ಮದುವೆ ಆಗಬೇಕು. ಈ ದಿನಗಳಲ್ಲಿ ಅತಿ ಬೇಗನೆ ಎಲ್ಲರೂ ಸಂತೋಷವಾಗಿ ಉಲ್ಲಾಸದಿಂದ ಅವರು ಪತ್ನಿಯಾಗಲಿ ಅವರಾಗಲಿ ಇಬ್ಬರು ಜೊತೆಯಾಗಿ ಜೀವಿಸಬೇಕು. ದೇವರು ನಮ್ಮ ಸ್ತೋತ್ರವಾಗಲಿ. ಅದ ಕಾರಣದಿಂದ ಅವರು ಒಂದೇ ನರದಿಂದ ಆಗಿದ್ದ ಕಾರಣ ತಂದೆ ತಾಯಿಯನ್ನು ಬಿಟ್ಟು ಇಬ್ಬರು ಸೇರ್ಕೋತಾರಂತೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ದೇವರು ನಮ್ಮ ಸ್ತೋತ್ರವಾಗಲಿ. ಈ ದಿನಗಳಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಒಂಟಿಗರಾಗಿ ಜೀವಿಸ್ತಿದ್ರು, ಮದುವೆಯಲ್ಲೇ ಜೀವಿಸ್ತಿದ್ರು, ತಂದೆ ತಾಯಿ ಅದಕ್ಕೋಸ್ಕರ ತ್ಯಾಗ ಮಾಡ್ತಿದ್ರು, ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾರೋ, ಅದಕ್ಕಾಗಿ ಅವರು ಎಲ್ಲಿ ಬೇಜಾರಾಗಿದ್ದಾರೋ ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕಾಗಿ ಕರ್ತನಿಗೆ ನಾವು ಕೇಳ್ಕೋಬೇಕು. ದೇವ್ರು ನಮ್ಮ ಸ್ತೋತ್ರವಾಗಲಿ. ನಮ್ಮ ಮಕ್ಕಳಿಗೆ ವಿವಾಹ ಆಗಬೇಕೆಂಬ ಒಂದು ತಂದೆ ತಾಯಿ ಹಂಬಲಿಂದ ಪ್ರಾರ್ಥನೆಯಿಂದ ದೇವರಿಗೆ ಕೇಳ್ಕೋಬೇಕು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಆವಾಗ ದೇವರೆಲ್ಲ ಕಾರ್ಯಗಳು ಒದಗಿಸ್ಕೊಡುವಂಥ ಸರ್ವಶಕ್ತನಾಗಿದೆ ದೇವರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ಅವ್ರ ವೇದನೆಗಳು, ಅವ್ರ ಕಣ್ಣೀರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರಿಗೆ ಸ್ತೋತ್ರ. ಯಾಕಂದರೆ ಎಷ್ಟೋ ಜನ ಮಕ್ಕಳಿಲ್ಲ, ಇದು ಎಷ್ಟೋ ಜನ ಮದುವೆಯಲ್ಲದೆ ಬಾಧೆ ಕೊಡುವಂಥವ್ರಾಗಿದ್ದಾರೆ. ಎಷ್ಟೋ ಜನ ಈ ಹೆಣ್ಣು ಗಂಡು ಮಕ್ಕಳು ಮದುವೆನೇ ಆಗಿಲ್ಲ ಅಂತೇಳಿ ಎಷ್ಟೋ ಜನ ಅಡಿ ಬಿದ್ದಿದ್ದಾರೆ. ದೇವರಿಗೆ ಸ್ತೋತ್ರ. ಕೆಟ್ಟ ಕೆಟ್ಟ ಕಾರ್ಯಗಳು ಮಾಡಿ ಅವರ ಜೀವನನೇ ಹಾಳು ಮಾಡ್ಕೊತಾ ಇದ್ದಾರೆ. ದೇವ್ರು ನಮ್ಮ ಸ್ತೋತ್ರ. ಮದುವೆಯಾಗಿ ಸುಖ ಸಂಸಾರ ಮಾಡುವಂತೆ ಆ ಮಕ್ಕಳಿಗೆ ಬಲಪಡಿಸು ದೇವ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಕರ್ತನೆ ತಂದೆಯ ದೇವರೇ, ಎಲ್ಲ ಮಕ್ಕಳ ಮೇಲೆ ಇವತ್ತಿನ ದಿನಗಳಿಂದ ಕನಿಕರ ಇರಲಿ ದೇವ. ನಿನಗೆ ಸ್ತೋತ್ರ. ಒಂಟಿಗನಾಗಿರೋದು ಒಳ್ಳೆಯದಲ್ಲ ಅಂತ ನೀನೇ ಹೇಳಿದ ಮೇಲೆ ದೇವ, ಪ್ರತಿಯೊಂದು ಮಕ್ಕಳಿಗೆ ಜೋಡು ಮಾಡೋ ಶಕ್ತಿ ನಿನಗಿದೆ ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ಬೇಡೋದಕ್ಕಿಂತ ಹೇಳೋದಕ್ಕಿಂತ ಒದಗಿಸುವಂಥ ಸರ್ವಶಕ್ತನಾಗಿದೆ ದೇವ. ನಿನಗೆ ಸ್ತೋತ್ರ. ಅವರ ತಂದೆ ತಾಯಿ ಪ್ರಾರ್ಥನೆ ಮಾಡೋದಲ್ಲಿ ಕರ್ತನೆ, ಅವ್ರು ಯಾವುದೇ ಕಾರಣಕ್ಕೆ ಕರ್ತನೆ ಬೇಜಾರು ಮಾಡ್ಕೊಂಬದೆ ಪ್ರತಿಯೊಂದು ಮಕ್ಕಳಿಗೆ ಜೋಡಾಗುವಂತೆ ಸಹಾಯ ಮಾಡೋ ದೇವ. ನಿನಗೆ ಸ್ತೋತ್ರ. ಎಲ್ಲ ಮಕ್ಕಳು ಈ ದಿನಗಳಲ್ಲಿ ಒಂಟಿತನ ಹೋಗಿ ಅವರು ಜೋಡಿಯಾಗಿ ಜೀವಿಸಬೇಕು ದೇವ. ನಿನಗೆ ಸ್ತೋತ್ರ. ಎಲ್ಲ ಮಕ್ಕಳು ಬಾಧೆ ಪಡುವಂಥ ಮಕ್ಕಳಿಗೆ ಈ ದಿನಗಳಲ್ಲಿ ನಾನು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ದೇವರಿಗೆ ಸ್ತೋತ್ರ. ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ ತಂದೆಯಾದ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಕರ್ತನೆ. ಪರಿಶುದ್ಧನೇ ಪರಿಶುದ್ಧನೇ ಪವಿತ್ರಾತ್ಮನೇ ನಿನಗೆ ಕೋಟಿ ಕೋಟಿ ಸ್ತೋತ್ರ ಕರ್ತನೆ. ಅಪ್ಪ ರಿಮಂದುಲರಿ ಖಾರಂದಲಬಲ ಶ್ರೀಮಂದುಲರಿ ಶಾರಂದಲಬಲ ಕರ್ತನೆ, ನಿನಗೆ ಸ್ತೋತ್ರ ಕರ್ತನೆ. ಪ್ರತಿಯೊಂದು ಮಕ್ಕಳ ಮೇಲೆ ಆತ್ಮದ ಮಳೆ ಸುರಿಸು ದೇವ. ನಿನ್ನ ಪವಿತ್ರ ಆತ್ಮ ಶಕ್ತಿಯೋಗಿ ಸಹಾಯ ಮಾಡಿ ದೇವ. ನಿನಗೆ ಸ್ತೋತ್ರ ಕರ್ತನೆ. ಕರೆದಾತನು ನಂಬಿಗಸ್ತನ ಅಂತ ಹೇಳಿದ್ದೇವ. ನಿನಗೆ ಸ್ತೋತ್ರ ಕರ್ತನೆ. ನಂಬಿಕೆ ಉಳ್ಳವನು ಕರ್ತನೆ, ನಂಬಿಗಸ್ತನಾಗಿದ್ದಿ ದೇವ. ನಿನಗೆ ಸ್ತೋತ್ರ ಕರ್ತನೆ. ಪ್ರತಿಯೊಂದು ಮಕ್ಕಳಿಗೆ ಕರ್ತನೆ, ಯಾರ್ಯಾರಿಗೆ ಈ ದಿನಗಳಲ್ಲಿ ಕರ್ತನೆ ವಿವಾಹ ಆಗಿಲ್ಲ ದೇವ. ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳಿಗೆ ಅಪ್ಪ ನೀನು ಜೋಡು ಮಾಡೋ ಶಕ್ತಿ ನಿನಗಿದೆ ಕರ್ತನಿಗೆ ಸ್ತೋತ್ರಪ್ಪ. ಯಾವ್ಯಾವ ಕರ್ತನೆ ನರಗಳು ಕರ್ತನೆಪ್ಪ, ಎಲುಬುಗಳು ಎಲ್ಲೆದಿದೆಯೋ ಕರ್ತನೆ, ಅಲ್ಲೇ ನೀನು ಜೋಡಿ ಮಾಡುವಂಥ ಸರ್ವಶಕ್ತನಾಗಿದ್ದಿ ದೇವ. ನಿನಗೆ ಸ್ತೋತ್ರ. ಎಲ್ಲ ಸಂಸಾಸರಾಗಿ ಕರ್ತನೆ, ಪ್ರತಿಯೊಂದು ಮಕ್ಕಳಿಗೆ ಕರ್ತನೆ ಈ ದಿನಗಳಲ್ಲಿ ಸಂತೋಷ ಸಮಾಧಾನ ಕೊಟ್ಟು ಎಲ್ಲರದು ಕರ್ತನೆ ಮದುವೆ ಆಗುವಂತೆ, ಹೆಣ್ಣಾಗಲಿ ಗಂಡಾಗಲಿ ಕರ್ತನೆ, ಪ್ರತಿಯೊಬ್ಬರು ವಯಸ್ಸಾದರೂ ಕೂಡ ಇನ್ನು ಮದುವೆ ಆಗಿಲ್ಲ ದೇವ. ನಿನಗೆ ಸ್ತೋತ್ರ. ಅಂಥ ಮಕ್ಕಳಿಗೆಲ್ಲ ಕರ್ತನೆ ಅವ್ರ ವೇದನೆ ಕಣ್ಣೀರು ನೀ ನೋಡುವಂಥ ದೇವರಾಗಿದ್ದಿ ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ಮದುವೆಯಲ್ಲಿ ಎಷ್ಟು ಬಾಧೆ ಪಡ್ತಾರೋ ಎಂಬುದು ನೀನು ಗೊತ್ತು ದೇವ. ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ ಎಲ್ಲ ಮಕ್ಕಳು ಅವರ ತಂದೆ ತಾಯಿ ಕೂಡ ಕರ್ತನೆ ವೇದನೆ ಜೀವಿಸ್ತಿದ್ದಾರೆ ದೇವ. ಅಂಥವ್ರು ಕರ್ತನೆ ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಕರ್ತನೆಪ್ಪ ಜೋಡು ಮಾಡು ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ನೀನು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ದೇವ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಕರ್ತನೆಪ್ಪ ಪ್ರತಿಯೊಬ್ಬರು ಕರ್ತನೆ ಈ ದಿನಗಳಲ್ಲಿ ಆಗದ ಕಾರ್ಯಗಳು ಮಾಡುವಂಥ ಸರ್ವಶಕ್ತ ನಂಬುವಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ. ಎಲ್ಲ ಮಕ್ಕಳು ಮದುವೆ ಆಗಬೇಕು ದೇವ. ಎಲ್ಲ ಮಕ್ಕಳಿಗೆ ಕರ್ತನೆ ಈ ದಿನಗಳಲ್ಲಿ ಜೋಡಾಗಬೇಕು ದೇವ. ಯಾರು ಒಂಟಿಗರಾಗಿ ಜೀವಿಸಬಾರದು ಕರ್ತನೆಪ್ಪ. ನಾವು ಒಂಟಿಗರಾಗಿದ್ದೇವೆ ಅಂತೇಳಿ ಅನೇಕ ಕೆಟ್ಟ ಕೆಟ್ಟ ಕಾರ್ಯಗಳಿಂದ ಕರ್ತನೆ ಆ ಮಕ್ಕಳು ಬಾಳ್ತಾ ಇದ್ದಾರೆ ದೇವ. ನಿನಗೆ ಸ್ತೋತ್ರ. ಆ ಮಕ್ಕಳು ಅನೇಕ ಕಾರ್ಯಗಳಿಂದ ಕರ್ತನೆ ಬಿದ್ದು ಹೋಗ್ತಾ ಇದ್ದಾರೆ ದೇವ. ನಿನಗೆ ಸ್ತೋತ್ರ. ಅತಿ ಬೇಗನೆ ಕರ್ತನೆಪ್ಪ ಅವರ ಕರ್ತನೆ ಒಂದು ಜೋಡು ಮಾಡೋ ಶಕ್ತಿ ನಿನಗಿದೆ ದೇವ. ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳು ಹೆಣ್ಣು ಗಂಡು ಆಗಲಿ ಕರ್ತನೆಪ್ಪ ಎಲ್ಲರಿಗೆ ಕರ್ತನೆ ಈ ದಿನಗಳಲ್ಲಿ ವಿವಾಹ ಆಗಬೇಕು ದೇವ. ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳು ನಂಬಿದ ಮಕ್ಕಳಿಗೆ ಎಲ್ಲಿಯೂ ಕೈ ಬಿಡಲ್ಲ ಅಂತ ಹೇಳಿದಿ ದೇವ. ನಿನಗೆ ಸ್ತೋತ್ರ. ನಂಬಿಕೆಯಿಂದ ಜೀವಿಸುವಂತ ಎಲ್ಲ ಮಕ್ಕಳಿಗೆ ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿದಿ ಕರ್ತನೆ. ನಿನಗೆ ಸ್ತೋತ್ರಪ್ಪ. ನನ್ನನ್ನು ಕೇಳಿ ಕೋರಿ ನಾನು ಕೊಡ್ತೇನೆ ಅಂತ ಹೇಳಿದಿ ದೇವ. ನಿನಗೆ ಸ್ತೋತ್ರ. ಕಷ್ಟ ಕಾಲದಲ್ಲಿ ನನ್ನನ್ನು ಮೊರೆ ಇಡ್ರಿ, ನಾನು ನಿಮ್ಮನ್ನು ಒದಗಿಸ್ತೇನೆ ಅಂತ ಹೇಳಿದಿ ದೇವ. ನಿನಗೆ ಸ್ತೋತ್ರ ಕರ್ತನೆ. ಎಲ್ಲ ಮಕ್ಕಳು ಕರ್ತನಿಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳು ಒಂಟಿಗರಾಗಿ ಜೀವಿಸುವಂತ ಪ್ರತಿಯೊಂದು ಮಕ್ಕಳು ದಿನನಿತ್ಯ ನಿನ್ನನ್ನು ಮೊರೆ ಇಡುವಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ನೀನು ಹಾಗೆ ಮಾಡುವಂಥ ಸರ್ವಶಕ್ತನಾಗಿದ್ದಿ ದೇವ. ನಿನಗೆ ಸ್ತೋತ್ರ. ನಾನು ಪ್ರಾರ್ಥನೆ ಮಾಡೋಳಾಗಿದ್ದೇನೆ ದೇವ. ನಿನಗೆ ಸ್ತೋತ್ರ.
ಪ್ರಾರ್ಥನೆ ಕೇಳಿ ಸದುತ್ತರ ಕೊಡ್ತಿ ಎಂಬ ನಂಬಿಕೆ ನಮಗಿದೆ ಕರ್ತನೆ. ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಚಿತ್ತವಂತೆ ಕರ್ತನೆ ಆ ಮಕ್ಕಳ ಮೇಲೆ ಆತ್ಮದ ಮಳೆ ಸುರಿಸಿ ಅಪ್ಪ ನಿನ್ನ ಕಂಡುಕೊಳ್ಳುವಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ. ನೀನು ತಿಳಿಯದೇ ಇರಿದ ಒಬ್ಬರು ಜೀವಿಸಬೇಡದು ಕರ್ತನೆಪ್ಪ. ತಿಳ್ಕೊಂಡು ಕರ್ತನೆ ಸತ್ಯ ಜೀವ ಮಾರ್ಗ ಯಾವುದು ಎಂಬುದು ಅರಿತುಕೊಳ್ಳುವಂತೆ ಎಲ್ಲ ಮಕ್ಕಳಿಗೆ ದಿನಗಳಲ್ಲಿ ಬಿಡುಗಡೆ ಕೊಟ್ಟು ಅಪ್ಪ ಅವರ ಜೀವಿತದಲ್ಲಿ ದೊಡ್ಡ ಅದ್ಭುತ ಕಾರ್ಯಗಳು ಮಾಡು ದೇವ. ನಿನಗೆ ಸ್ತೋತ್ರ ಕರ್ತನೆ. ಅವರ ಜೀವಿತದಲ್ಲಿ ಸಮೃದ್ಧಿ ಕೊಡು ದೇವ. ನಿನಗೆ ಸ್ತೋತ್ರ ಕರ್ತನೆ. ಸಂತೋಷ, ಸಮಾಧಾನ, ನೆಮ್ಮದಿ ಕೊಟ್ಟು ಕರ್ತನೆಪ್ಪ ಎಲ್ಲ ಮಕ್ಕಳನ್ನು ಕರ್ತನೆ ಈ ದಿನಗಳಲ್ಲಿ ಮದುವೆ ಆಗುವಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ. ಒಂಟಿಗಾನು ಕರ್ತನೆಪ್ಪ ಎಷ್ಟು ಬಾಧೆ ಪಡ್ತಾನೋ ಎಂಬುದು ನಿನಗೆ ಗೊತ್ತು ದೇವ. ನಿನಗೆ ಸ್ತೋತ್ರ ಕರ್ತನೆ. ನೀನೇ ಒಂಟಿಗನಾಗಿರೋದು ಸರಿಯಲ್ಲ ಅಂತ ಹೇಳಿದಿ ದೇವ. ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳಿಗೆ ಜೋಡು ಮಾಡೋ ಶಕ್ತಿ ನಿನಗಿದೆಯಪ್ಪ, ಸಾಮರ್ಥ್ಯ ನಿನಗಿದೆ ದೇವ. ಅಪ್ಪ ನಿನ್ನ ಚಿತ್ತವಂತೆ ನಡೆಸು ದೇವ. ಮನುಷ್ಯನ ಚಿತ್ತ ಏನೂ ಇಲ್ಲ ಕರ್ತನೆ. ನಿನಗೆ ಸ್ತೋತ್ರಪ್ಪ. ಎಲ್ಲ ನಿನ್ನ ಚಿತ್ತವಂತೆ ನೆರವೇರಿಸು ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ನೀ ಬರೋದಿರೋ ಹತ್ತಿರವಾಗಿದೆ ಕರ್ತನೆ. ಪ್ರತಿಯೊಂದು ಮಕ್ಕಳು ಜೀವನದಲ್ಲಿ ಕರ್ತನೆ ಸಮೃದ್ಧಿ ಕಾಣುವಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ. ಎಲ್ಲ ಮಕ್ಕಳ ವಿವಾಹ ಈ ಗತಿ ಬೇಗನೆ ಆಗುವಂತೆ ಸಹಾಯ ಮಾಡು ಕರ್ತನೆ. ಅವರ ಜೀವಿತದಲ್ಲಿ ದೊಡ್ಡ ಸಂಭ್ರಮ, ಸಂತೋಷ ಕೊಡು ದೇವ. ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ ನಿನ್ನ ಚಿತ್ತವಂತೆ ಒದಗಿಸುವಪ್ಪ. ನಿನಗೆ ಸ್ತೋತ್ರ. ಮನುಷ್ಯನು ಪ್ರಯಾಸ ಪಡೋದು ವ್ಯರ್ಥ ಕರ್ತನೆ. ನೀನು ಅದು ಅತಿ ಬೇಗನೆ ಮಾಡುವಂಥ ಸರ್ವಶಕ್ತನಾಗಿದ್ದಿ ದೇವ. ನಿನಗೆ ಸ್ತೋತ್ರ. ಯಾವ್ಯಾವ ಜೋಡಿ ಎಲ್ಲೆಲ್ಲಿ ಇದೋ ಕರ್ತನೆಪ್ಪ ಅದು ಕೂಡಿಸುವಂಥ ಸರ್ವಶಕ್ತ ನೀನಾಗಿದೆಯಪ್ಪ. ನಿನಗೆ ಸ್ತೋತ್ರ. ಹಾಲೆಲೂಯಾ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ಬಿಡುಗಡೆ ನಾಯಕ ಆಗಿದೆಯಪ್ಪ. ಅದ್ಭುತ ಸ್ವರೂಪನಾಗಿದ್ದಿ. ಆಲೋಚನೆ ಕರ್ತನಾಗಿದ್ದಿ. ಪ್ರತಿಯೊಂದು ಕಾರ್ಯದಲ್ಲಿ ಜಯ ಕೊಟ್ಟು ನಡೆಸು ದೇವ. ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ಆತ್ಮ ಶಕ್ತಿ ಕರ್ತನೆ ಪ್ರತಿಯೊಬ್ಬರು ಜೊತೆ ಇದ್ದು ಕರ್ತನೆ ಅಪ್ಪ ನೆರಳಾಟದಿಂದ ಕರ್ತನೆ ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳು ನೆರವೇರಿಸುವಂತೆ ಕರ್ತನೆ ಸಹಾಯ ಮಾಡೋ ಶಕ್ತನಾಗಿರಲಿ ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ನಿನ್ನ ಕೃಪೆ ಶಾಶ್ವತವಾಗಿದೆ ದೇವ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ನಮಗೋಸ್ಕರ ಕರ್ತನೆಪ್ಪ ಅನೇಕ ತ್ಯಾಗ ಮಾಡಿದಂಥ ದೇವರೇ ನಿನಗೆ ಸ್ತೋತ್ರ. ನಿನ್ನ ಒಬ್ಬನೇ ಮಗನನ್ನು ಕಳಿಸಿ ಕರ್ತನೆಪ್ಪ ನಮಗೋಸ್ಕರ ಕರ್ತನೆ ತ್ಯಾಗ ಮಾಡಿದಂಥ ನಿನ್ನ ಕೃಪೆಗೆ ನಾವು ಎಷ್ಟು ಕೃತಜ್ಞತೆ ಹೇಳೋದು ಧನ್ಯ ಕರ್ತನೆಪ್ಪ. ನಿನಗೆ ಸ್ತೋತ್ರ. ನಿನ್ನ ಚಿತ್ತವಂತೆ ನಡೆಸು ದೇವ. ನಮ್ಮದೇನು ಹೇಳ್ಕೊಳಕ್ಕೆ ಯಾವ ಆಸ್ಪದ ಇಲ್ಲ ಕರ್ತನೆ. ನೀ ಪ್ರಾರ್ಥನೆ ಕೇಳಿ ಸದುತ್ತರ ಕೊಡ್ತಿ ಎಂಬ ನಂಬಿಕೆ ಮಾತ್ರ ಇದೆ ದೇವ. ನಿನಗೆ ಸ್ತೋತ್ರ ಕರ್ತನೆ. ಎಲ್ಲ ಮಕ್ಕಳು ಒಂಟಿತನ ತೆಗೆದುಹಾಕಿ ಕರ್ತನೆ ಎಲ್ಲ ಮಕ್ಕಳಿಗೆ ವಿವಾಹ ಆಗುವಂತೆ ಚಿಕ್ಕ ಕರ್ತನಿಗೆ ಸ್ತೋತ್ರ. ಹೆಣ್ಣಾಗಲಿ ಗಂಡಾಗಲಿ ಕರ್ತನೆ ಪ್ರತಿಯೊಂದು ಮಕ್ಕಳ ಮೇಲೆ ಆತ್ಮದ ಮಳೆ ಸುರಿಸಿ ಎಲ್ಲರಿಗೆ ಕಡೇ ದಿನದಲ್ಲಿ ರಕ್ಷಣೆ ಹೊಂದುವಂತೆ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಕೊಡುವಂತೆ ಎಲ್ಲ ಮಕ್ಕಳಿಗೆ ದಿನಗಳಲ್ಲಿ ಬಲಪಡಿಸಿ ನಡೆಸು ದೇವ. ನಿನಗೆ ಸ್ತೋತ್ರ ಕರ್ತನೆ. ನಿನ್ನನ್ನೇ ನಂಬುವರಾಗಿರಲಿ ದೇವ. ನಿನಗೆ ಸ್ತೋತ್ರ. ನಿನ್ನ ಮೇಲೆ ನಂಬಿಕೆ ನಿರೀಕ್ಷೆ ಇಟ್ಟುಕೊಂಡು ಜೀವಿಸುವಂತೆ ಎಲ್ಲ ಮಕ್ಕಳ ಮೇಲೆ ಕರ್ತನೆಪ್ಪ ನಿನ್ನ ಪವಿತ್ರ ಆತ್ಮ ಮಳೆ ಸುರಿಸು ದೇವ. ನಿನಗೆ ಸ್ತೋತ್ರ ಕರ್ತನೆ. ಈ ದಿನಗಳಲ್ಲಿ ಯಾರು ಕರ್ತನೆ ವೇದನದಲ್ಲಿ ಜೀವಿಸಬಾರದು ಕರ್ತನೆ. ಎಲ್ಲರೂ ಸಂತೋಷವಾಗಿ ಜೀವಿಸುವಂತೆ ಸಹಾಯ ಮಾಡು. ನೀನು ಹೇಳಿದಿ ಕರ್ತನೆ ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿರಲಿ ಅಂತ ಹೇಳಿದಿ ಕರ್ತನೆ. ನಿನಗೆ ಸ್ತೋತ್ರಪ್ಪ. ನಿನ್ನ ಕೃಪೆ ಅವ್ರ ಮೇಲೆ ಇರಲಿ ದೇವ. ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳು ಯಾರ್ಯಾರು ವೇದನದಲ್ಲಿ ಕರ್ತನೆಯಪ್ಪ ನಾವು ಮದುವೆ ಆಗಿಲ್ಲ ಅಂತೇಳಿ ಚಿಂತೆ ಮಾಡುವಾಗ ನಿನ್ನ ಕರ್ತನೆ ನೀನು ಹೇಳಿದಿ ನಿನ್ನ ಚಿಂತ ಭಾರ ನನ್ನ ಮೇಲೆ ಹಾಕುವಂತ ಕರ್ತನೆ ಅವರೆಲ್ಲರೂ ನಿನ್ನ ಮೇಲೆ ವಹಿಸಿ ಕರ್ತನೆಪ್ಪ ಅವರು ನೆಮ್ಮದಿಯಾಗಿರುವಂತೆ ಸಹಾಯ ಮಾಡು. ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬೆಳೆಯುವಂತೆ ವಾಕ್ಯದಲ್ಲಿ ಬೆಳೆಯುವಂತೆ ಆ ಮಕ್ಕಳು ದಿನನಿತ್ಯ ನಿನ್ನನ್ನು ಕೊಂಡಾಡುವಂತೆ ದಿನನಿತ್ಯ ನಿನ್ನನ್ನು ಬೇಡೋರಾಗಿ ಜೀವಿಸುವಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಸದುತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯಂತೆ ನಡೆಸಬೇಕೆಂದು ಅಪ್ಪ ನಿನ್ನ ಪರಿಶುದ್ಧ ಪಾದವನ್ನೇ ಮುದ್ದಿಟ್ಟು ಕೇಳ್ಬೋದೆ ತಂದೆ. ಆಮೇನ್. ದೇವರ